ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇದು ಗುರುವಾರ ಮತ್ತು ಶುಕ್ರವಾರ 2 ಡೇದು ವ್ಲಾಗ್ ನಾನು ಕಂಬೈನ್ ಮಾಡಿದ್ದೀನಿ. ಸೊ ಗುರುವಾರ ಸಾಯಂಕಾಲ ಖುಷಿ ಸ್ಕೂಲಿಂದ ಬಂದಮೇಲೆ ಫ್ರೈಡೇ ಮತ್ತು ಸ್ಯಾಟರ್ಡೇ 2 ದಿನ ರಜಾ ಇದೆ ಅಂತ ಹೇಳಿದರು. ಸೊ ಅದಕ್ಕೆ ಊರಿಗೆ ಹೋಗೋಣ ಅಂತ ಹೇಳಿ ಊರಿಗೆ ಹೊರಟಿದ್ವಿ. ಸೊ ಆಲ್ರೆಡಿ ನಾವು ಊರಿಗೆ ಎಂಟ್ರಿ ಆಗಿದ್ದೀವಿ, ನೋಡ್ತಿರ್ಬೋದು. ಸೊ ಇದು ಅಮ್ಮ ಅವರೂರು. ಸೊ ಈ ಥರ ಇದೆ. ಸೊ ನಾವು ಊರಿಂದ ಆಚೆ ಇರೋದ್ರಿಂದ ನಾವು ಊರಿಂದ ಆಚೆ ಹೋಗಬೇಕಾಗತ್ತೆ. ಸೊ ಇದು ನನ್ನ ಫೇವ್ರೆಟ್ ಆಂಜನೇಯ ಟೆಂಪಲ್. ಮನೆಗೆ ಹೋಗೋ ದಾರಿಯಲ್ಲಿದೆ. ಸೊ ಹಾಗೆ ಮನೆ ಹತ್ರ ಆ್ಯಕ್ಚುಲಿ ಅಮ್ಮಂಗೆ ಏನು ಅಂದರೆ ಏನೂ ಗೊತ್ತಿಲ್ಲ ನಾವು ಊರಿಗೆ ಬರೋದು. ಸೊ 3-4 ಡೇಸಿಂದ ಊರಿಗೆ ಬಾ ಅಂತ ಕರೀತಾನೆ ಇದ್ದರು. ಸೊ ಸರಿ ದಸರಾ ಹಾಲಿಡೇಸಿಗೆ ಬರ್ತೀವಿ ಬಿಡು, ಬಂದಿರ್ತೀವಿ, ಒಂದು 15 ಡೇಸ್ ಅಂತ ಹೇಳ್ತಾ ಇದ್ದೆ. ಸೊ ಇದಕ್ಕೂ ಮುಂಚೆ ಇಲ್ಲಿಗೆ ಬರೋದಕ್ಕೂ ಮುಂಚೆ ಒಂದು 1 ಅವರ್ ಮುಂಚೆ ಕೂಡ ಫೋನ್ ಮಾಡಿ ಹುಡುಗರನ್ನ ಕರ್ಕೊಂಡು ಬಾ ಅಂತ ಹೇಳಿದರು. ಸೊ ರಜಾ ಇಲ್ಲ ಸುಮ್ಮನಿರಮ್ಮ ಅಂತ ಹೇಳಿದೆ. ಸೊ ಸಡನ್ನಾಗಿ ಸ್ಕೂಲಿಂದ ಬರ್ತಾರೆ ರಜಾ ಇದೆ ಅಂತ ಬಂದ ತಕ್ಷಣ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ರೆಡಿಯಾಗಿ ಅಪ್ಪ ಇದ್ದರು ಹೆಂಗೋ. ಸೊ ಅಪ್ಪನ ಜೊತೆ ಬಂದಿದ್ದೀನಿ. ಸೊ ಹಾಗೆ ಮನೆ ಹತ್ರ ಬಂದ್ವಿ. ಸೊ ಅಮ್ಮನಂತೂ ಸಖತ್ ಅಂದರೆ ಸಖತ್ ಸರ್ಪ್ರೈಸ್ ಆಗಿಬಿಟ್ರು, ಸಖತ್ ಶಾಕ್ ಕೂಡ ಆದರು. ಸೊ ಹಾಗೆ ಅಮ್ಮ ರಾತ್ರಿಗೆ ಅಡುಗೆ ಮಾಡೋದಕ್ಕೆ ಚಪಾತಿ ಮಡಗಿದ್ರು. ಚಪಾತಿ ಮತ್ತು ಕ್ಯಾರೆಟು ಮೂಲಂಗಿ ಎಲ್ಲ ಪಲ್ಯ ಮಾಡೋಣ ಅಂತೆಲ್ಲ ಮಡಗಿದ್ರು. ಸೊ ಸರಿ ನಾನೇ ಮಾಡ್ತೀನಿ ಅಂತ ಹೇಳಿ ನಾನೇ ಮಾಡೋದಕ್ಕೆ ಬಂದೆ. ಸೊ ಇಲ್ಲಿ ಏನು ಕ್ಯಾರೆಟ್ ಮತ್ತು ನವಕೋಲು ಮೂಲಂಗಿ ಎಲ್ಲ ಹಾಕಿ ಮಿಕ್ಸ್ ಹಾಕಿ ಏನು ಪಲ್ಯ ರೆಡಿ ಮಾಡ್ತಿರೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲ್ಲ ಅಂದರೆ ಮಳೆಗಾಲ ಆಗಿರೋದ್ರಿಂದ ಜಾಸ್ತಿ ವೆಜಿಟೇಬಲ್ಸ್ನ ಮನೇಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸೊ ಈಸಿ ವೇಯಲ್ಲಿ ಈ ಥರ ಎಲ್ಲ ಮಾಡ್ಕೊಳ್ಬೋದು. ಸೊ ಅಮ್ಮ ಆಲ್ರೆಡಿ ಚಪಾತಿ ಮಡಗಿರೋದ್ರಿಂದ ನಾನು ಇದು ಕೂಡ ಎಲ್ಲ ಮಡಗಿದ್ರು. ಸೊ ನಾನು ಬರೀ ಬಂದು ಒಗ್ಗರಣೆ ಹಾಕಿ ಎಲ್ಲ ಇದು ಮಾಡ್ತಿದ್ದೀನಿ ಅಷ್ಟೇ. ಸೊ ಸರಿ ಅಂತ ಹೇಳಿ ಬಂದೆ. ಸೊ ಹೇಗಿದ್ರು ನಾಳೆ ಚಿಕ್ಕಪೇಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹಬ್ಬ ಇರೋದ್ರಿಂದ ಕೆಲವೊಂದು ತುಂಬ ದಿನ ಆಗಿತ್ತು ಹೋಗಿ. ಸೊ ಹಬ್ಬ ಇರೋದ್ರಿಂದ ಒಂದು ಸ್ವಲ್ಪ ಕ್ಲೋತ್ಸ್ ಕೂಡ ಪರ್ಚೇಸ್ ಮಾಡಬೇಕಿತ್ತು. ಸೊ ಹೋಗಿ ಎಲ್ಲ ತೊಗೊಂಡು ಬರೋಣ ಅಂತ ಹೇಳಿ ಪ್ಲ್ಯಾನ್ ಇದೆ. ನೋಡಬೇಕು ನಾಳೆ ಯಾರಾದರೂ ಕರ್ಕೊಂಡು ಹೋಗೋಕ್ಕೆ ಫ್ರೀ ಇದ್ದರೆ ನಾಳೆ ಹೋಗ್ತೀವಿ, ಇಲ್ಲ ಅಂದರೆ ನೋಡಬೇಕು. ಹಾಗೆ ನಾಳೆ ದ್ರಾಕ್ಷಿ ಇದು ಕಟ್ ಮಾಡೋದಕ್ಕೆ ಕೂಡ ಕೆಲಸದವ್ರು ಬರ್ತಿದ್ದಾರೆ. ಸೊ ಬೇಗ ಆದರೆ ಹೋಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇನ್ ಕೇಸ್ ನಾವೇನಾದರೂ ಚಿಕ್ಕಪೇಟೆ ಹೋದರೆ ಕೂಡ ನಿಮಗೂ ಕೂಡ ತೋರಿಸ್ತೀನಿ, ಓಕೆನಾ. ಸೊ ಹಾಗೆ ಇಲ್ಲಿ ಪಕ್ಕದಲ್ಲಿ ಚಟ್ನಿಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ನೀವು. ನಾನು ಪಲ್ಯನ ಡೀಟೇಲಾಗಿ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಯಾವ ಥರ ಮಾಡೋದು, ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ. ಸೊ ಅದನ್ನು ನಾನೇನು ಸಪ್ರೇಟಾಗಿ ಇದನ್ನು ವೀಡಿಯೋ ಮಾಡಿ ಹಾಕ್ತಿಲ್ಲ.
ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಈಗ ಇಷ್ಟಿದೆ. ಸೊ ಅದೆಲ್ಲ ಬೆಂದ ಮೇಲೆ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ನಾನು ಅದಕ್ಕೆ ಚಿಕ್ಕ ಬಾಣಲಿ ಇಟ್ಕೊಂಡೇ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ತಿದ್ದೀನಿ. ಸೊ ಹಾಗೆ ಒಂದು ಸ್ವಲ್ಪ ಮಸಾಲೆ ಪುಡಿ, ಹಾಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಚಿಕನ್ ಮಸಾಲನ ಹಾಕಿ ಮತ್ತು ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಪುಡಿನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಇಷ್ಟು ಪೌಡರ್ ಸಾಕು, ಇನ್ನೇನು ಜಾಸ್ತಿ ಆ್ಯಡ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಇಷ್ಟಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನಾನಿಲ್ಲಿ ಚಕ್ಕೆ ಲವಂಗದ ಪೌಡ್ರು ಕೂಡ ಹಾಕ್ತಿದ್ದೀನಿ, ನೋಡ್ತಿರ್ಬೋದು. ಸೊ ಇನ್ ಕೇಸ್ ನೀವಾದರೂ ಚಕ್ಕೆ ಲವಂಗ ಪೌಡರ್ ಇಲ್ಲ ಅಂತಂದರೆ ಸೊ ಏನು ಗರಂ ಮಸಾಲೆ ಪೌಡರ್ ಇರುತ್ತಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ಹಾಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ ಅಮ್ಮ ಏನೇನೆಲ್ಲ ಆಟ ಆಡಿಸ್ತಿದ್ದಾನೆ. ಮೊಮ್ಮಕ್ಕಳು ನೋಡಬೇಕು ಅಂತ ತುಂಬಾ ಹತ್ರದಲ್ಲಿದ್ದರು. ಸೊ ಕರ್ಕೊಂಬಂದಮೇಲೆ ಅವ್ನು ನನ್ನ ಹತ್ರನೇ ಬಿಡ್ತಿಲ್ಲ, ಅವರೇ ನೋಡ್ಕೊತಾ ಇದ್ದಾರೆ. ಅವನು ಅಷ್ಟೇ ಅಜ್ಜಿ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಇಬ್ಬರೂ ಕೂಡ. ಸೊ ಸರಿ ನೋಡಿ ಏನೇನೆಲ್ಲ ಆಟ ಆಡಿಸ್ತಿದ್ದಾರೆ ಮಕ್ಕಳನ್ನ. ಸೊ ಫೈನಲಿ ಊಟ ರೆಡಿ ಆಯಿತು. ಸೊ ನಾನು ಸ್ವಲ್ಪ ಎಲ್ರದ್ದು ಆಗಿತ್ತು, ನಾನೇ ಲಾಸ್ಟ್ ಇದ್ದಿದ್ದು. ಸೊ ನಾನು ಕೂಡ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟ ಮಾಡ್ತಿದ್ದೀನಿ. ಸೊ ಪಲ್ಯ ನಾನು ಟೇಸ್ಟ್ ನೋಡಿರಲಿಲ್ಲ. ಚುಮ್ಮಿ ಚೆನ್ನಾಗಿದೆ ಚುಮ್ಮಿ ಅಂದರೆ ನನ್ನ ತಮ್ಮ ಚೆನ್ನಾಗಿದೆ ಅಂತ ಹೇಳ್ದ. ಸೊ ನನಗೂ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಮಗ ನೋಡಿ ಹಿಂದೆ ಹೆಂಗೆ ಮಾಡ್ತಿದ್ದಾನೆ ನೋಡಿ, ಓಡಾಡ್ತಾ ಇದ್ದಾನೆ ಮನೆಯೆಲ್ಲನೂ. ಅವ್ನಿಗೆ ಎತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಓಡಾಡ್ತಿದ್ದಾನೆ. ಸೊ ನಮ್ಮ ಮನೆ ನೋಡಿ ರಾತ್ರಿ ಟೈಮ್ ಹೆಂಗಿರುತ್ತೆ ಅಂತ. ನಮ್ಮ ಮನೆ ಹತ್ರ ನಮ್ಮ ಮನೆ ಬಿಟ್ಟು ಇನ್ಯಾರ ಮನೆಯೂ ಫುಲ್ ಕತ್ಲೆ. ಸೊ ಹಾಗೆ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಕೆಲಸದವ್ರು ಕೂಡ ಬಂದಿದ್ದರು, ಅವ್ರಿಗೂ ಕೂಡ ಅಡುಗೆ ಎಲ್ಲ ಮಾಡಿ ಸೊ ನಾವು ಕೂಡ ಚಿಕ್ಕಪೇಟೆಗೆ ಹೋಗೋಕ್ಕೆ ರೆಡಿ ಆಗಿದ್ವಿ. ನಮ್ಮ ತಮ್ಮ ಕರ್ಕೊಂಡು ಹೋಗ್ತೀನಿ ಅಂತಂದು. ಸೊ ಅಂದಿವೆ ಚಿಕ್ಕಪೇಟೆಗೆ ಹೋಗ್ಬೇಕಾದ್ರೆ ದೊಡ್ಡಮ್ಮ ಅವರೆಲ್ಲ ಕೂಡ ಬಂದಿದ್ದರು. ಸೊ ದೊಡ್ಡಮ್ಮ, ನಾನು, ನಮ್ಮ ಅಣ್ಣ, ನನ್ನ ತಮ್ಮ, ನನ್ನ ಮಕ್ಕಳಿಬ್ರು ಇಷ್ಟು ಜನ ಹೋಗಿದ್ವಿ. ಸೊ ಎಷ್ಟು ರಶ್ ಇತ್ತಂದರೆ ನಿಜವಾಗ್ಲೂ ಇಷ್ಟು ರಶ್ ಇರುತ್ತೆ ಅಂದ್ಕೊಂಡೇ ಇರಲಿಲ್ಲ. ಸೊ ಇದು ನಾವು ಇನ್ನೂ ಹೋಗ್ತಿದ್ದೀವಿ ರೋಡಲ್ಲಿ. ಸೊ ನಿಮಗಿನ್ನೂ ತೋರಿಸ್ತೀನಿ ರೀ. ಸೊ ಹೋಗಬೇಕಾದ್ರೆ ಈ ಸ್ಯಾರೀಸ್ ಚೆನ್ನಾಗಿತ್ತು. ಸೊ ನೋಡೋಣ ಅಂತ ಹೇಳಿ ನಾವು ಕೂಡ ನೋಡ್ತಿದ್ವಿ, ಚೆನ್ನಾಗಿತ್ತು ಸ್ಯಾರೀಸು. ಸೊ ಲಾಸ್ಟು ಹೆವಿ ಕಾಸ್ಟು ಅಂತಲೂ ಇರಲಿಲ್ಲ, ಕಡಿಮೆ ಅಂತಲೂ ಇರಲಿಲ್ಲ, ಓಕೆ ಅನಿಸೋ ಥರ ಇತ್ತು. ಸೊ ಚೆನ್ನಾಗಿತ್ತು, ಸ್ಯಾರಿ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ಸೊ ಪ್ರಿಂಟೆಡ್ ಸ್ಯಾರೀಸ್ ಇದು. ಸೊ ತುಂಬ ಸ್ಮೂತಾಗಿ ಇತ್ತು, ತುಂಬ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದಿತ್ತು, ಚೆನ್ನಾಗಿತ್ತು. ಸೊ ನನ್ನ ಮಕ್ಕಳು ಅಂಗಡಿಯಲ್ಲಿ ನೋಡಿ ಯಾವ ಥರ ಮಾಡ್ತಿದ್ದಾರೆ, ಅವ್ರದ್ದೇ ಅಂಗಡಿ ಅನ್ನೋ ಥರ ಎಲ್ಲ ಬಟ್ಟೆ ಮೇಲೆ ಫುಲ್ ಮಲ್ಕೊತಿದ್ದಾರೆ. ಸೊ ಹಾಗೆ ಇನ್ನೊಂದು ಕಡೆ ಹೋಗಿದ್ವಿ, ಸಾಫ್ಟ್ ಸಿಲ್ಕಲ್ಲಿ ಮೈಸೂರು ಸಿಲ್ಕ್ ಬರುತ್ತಲ್ಲ, ಸೊ ಅದರಲ್ಲಿ ತೊಗೊಳ್ಳೋಣ ಅಂತ. ಸೊ ಅದರಲ್ಲಿ ಇಷ್ಟ ಆಗಲಿ ವಾಪಸ್ ಬಂದು ಮತ್ತೆ ಸುದರ್ಶನ್ ಸಿಲ್ಕ್ಗೆ ಹೋಗಿದ್ವಿ. ಸೊ ನೋಡೋಣ ಅಲ್ಲಿ ಏನಾದರೂ ಕ್ಲೋತ್ ಚೆನ್ನಾಗಿದೆಯಾ ಅಂತ. ಆ್ಯಕ್ಚುಲಿ ರೇಷ್ಮೆ ಸೀರೆ ತೊಗೊಳ್ಳೋ ಪ್ಲ್ಯಾನೇ ಇರಲಿಲ್ಲ. ಬಿಕಾಸ್ ಇನ್ನೊಂದು 4 to 5 ಮಂತ್ಸಲ್ಲಿ ಮನೆ ಗೃಹ ಪ್ರವೇಶಗಳು ಅಮ್ಮವ್ರ ಮನೆದು ನಮ್ಮ ಮನೆದು ಇರೋದ್ರಿಂದ ಸೊ ರೇಷ್ಮೆ ಸೀರೆಗಳಿನ್ನೂ ತೊಗೊಂಡಿಲ್ಲ. ಸೊ ನಾರ್ಮಲ್ ಫ್ಯಾನ್ಸಿ ಸೀರೆ ಎಲ್ಲರೂ ಹೋಗಿ ಬರೋದಕ್ಕೆ ಆ ಥರ ಸ್ಯಾರೀಸ್ಗೆ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದಿದ್ದು. ಸೊ ಸರಿ ಅಂತೇಳ್ಬಿಟ್ಟು ಹುಡುಗರಿಗೆ ಚಿಕ್ಕಪೇಟೆಯಲ್ಲಿ ಅಷ್ಟು ಚೆನ್ನಾಗಿರೋ ಕ್ಲಾತ್ ಸಿಗಲಿಲ್ಲ. ಸರಿ ಅಂತೇಳ್ಬಿಟ್ಟು ನಾವು ಏನು ಪೋತೀಸ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹುಡುಗರಿಗೆ ಪರ್ಚೇಸಿಂಗ್ ಮಾಡಿಕೊಂಡು ಮತ್ತೆ ಹಾಗೆ ರಿಟರ್ನ್ ಆಗ್ತಿದ್ವಿ. ಸೊ ಅಂದ್ಕೊಂಡು ಹೋಗಿದ್ದೆ ಒಂದು, ಮಾಡಿದ್ದೆ ಇನ್ನೊಂದು ಆಗೋಯಿತು. ಎಲ್ಲ ರಿವರ್ಸ್ ಕೇಸ್ ಆಗೋದು. ಚಿಕ್ಕಪೇಟೆಗೆ ಹೋಗಿದ್ದು ನಾವು ಏನು ತೊಗೊಳ್ಬೇಕು ಅಂತ ಹೋಗಿದ್ವಿ, ಅದನ್ನ ಬಿಟ್ಟು ಇನ್ನೆಲ್ಲ ತೊಗೊಂಡಿದ್ದೀವಿ. ಸರಿ ಇನ್ನೊಂದು ಸಲ ಹೋಗೋಣ ಅಂತ ಹೇಳಿ ಗೃಹಪ್ರವೇಶ ಇದೆಯಲ್ಲ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.